ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ನಾನು ಶ್ರುತಿ. ಇವತ್ತು ಶುಕ್ರವಾರ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಇದರಿಂದ ನಾನು ನೆಕ್ಸ್ಟ್ ನ್ಯೂ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಾನು ಹೊಸ್ಲನ್ನೆಲ್ಲ ಒರೆಸ್ಕೊಂಡು ಅರಶಿನ ಕುಂಕುಮ ಎಲ್ಲ ಹಚ್ಚಿ ಹೂವು ಇಟ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಪೂಜೆಗೆ ರೆಡಿ ಮಾಡಿಕೊಂಡೆ. ಹೊಸ್ಲಿಗೆ ನಾನು ಯಾವಾಗಲೂ ಮೊಸರಿಗೆ ಸ್ವಲ್ಪ ಅರಶಿನ ಮಿಕ್ಸ್ ಮಾಡಿ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಅರಶಿನ ಕುಂಕುಮ ಇಡ್ತೀನಿ. ಆ ರೀತಿ ಮಾಡೋದ್ರಿಂದ ಅರಶಿನ ಕುಂಕುಮ ತುಂಬ ಚೆನ್ನಾಗಿ ಹತ್ಕೊಳ್ಳುತ್ತೆ ಹೊಸ್ಲಿಗೆ. ನೆಕ್ಸ್ಟ್ ನಾನು ದೇವ್ರಿಗೆ ನೈವೇದ್ಯಕ್ಕೆ ಅಂತೇಳಿ ಸಕ್ಕರೆ ಪೊಂಗಲ್ ಮಾಡಿದ್ದೆ ಸಿಂಪಲ್ಲಾಗಿ. ಸೊ ಅದನ್ನು ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿಕೊಂಡೆ. ಸೊ ಇವತ್ತಿನ ಶುಕ್ರವಾರ ತುಂಬಾ ಖುಷಿಯಾಯಿತು. ದೇವಿ ನಮಸ್ಕಾರ ಮಾಡಿಕೊಂಡು ಓಕೆ ನೆಕ್ಸ್ಟು ಟಿಫನ್ ಮಾಡೋಣ ಅಂತೇಳಿ ಅಡುಗೆ ಮನೆಗೆ ಬಂದೆ. ಸೊ ಇಲ್ಲಿ ಬಂದು ನಾನು ದೋಸೆಗೆ ಹಾಕಿದ್ದೆ ಹಿಂದಿನ ದಿವಸ. ಅದಕ್ಕೆ ಚಟ್ನಿ ಮಾಡೋಣ ಅಂತ ಹೇಳಿ ಎಲ್ಲರೂ ಹೇಗೆ ಮಾಡ್ತಾರೆ ಹಾಗೇ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಹುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಸೊ ದೋಸೆ ಹಿಟ್ಟಿಗೆ ಬ್ಯಾಟರ್ ರೆಡಿ ಮಾಡಿ ಇಟ್ಟಿದ್ದೆ ರಾತ್ರಿ. ಅದಕ್ಕೆ ಬೆಳಗ್ಗೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ ಒಂದು ಬವಲಿಗೆ 2 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನು ಪೇನಿ ರವೆ, 2 ಸ್ಪೂನ್ ಮೈದಾ ಹಿಟ್ಟು, 1 ಸ್ಪೂನ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾದ ನಂತರ ಅದನ್ನು ನೀವು ದೋಸೆ ಬ್ಯಾಟರ್ ಏನು ರೆಡಿ ಮಾಡ್ಕೊಂಡಿರ್ತೀರ ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡಬೇಕು. ಸೊ ಇದು 1 ಅವರ್ ಚೆನ್ನಾಗಿ ನೆಂದ್ಕೊಳ್ಳುತ್ತೆ. ಈ ದೋಸೆ ಬ್ಯಾಟರಲ್ಲಿ ನೀವು ಸೆಟ್ ದೋಸೆ ಮಾಡ್ಕೋಬೋದು, ಮಸಾಲೆ ದೋಸೆ ಮಾಡ್ಕೋಬೋದು. ಸೊ ಇದು ಟೇಸ್ಟ್ ವೈಸೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ದೋಸೆ ಜೊತೆಗೆ ನಾನು ಸಾಗು ಮತ್ತು ಚಟ್ನಿ ಮಾಡೋಣ ಅಂತ ಹೇಳಿಬಿಟ್ಟು ಸಾಗುಗೆ ಸೋರೆಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಹಾಗೆಯೇ ಸೋಯಾ ಚಂಕ್ಸ್ ನೆನೆಸಿಟ್ಟಿದ್ದೆ. ಸಾಗು ಮಾಡೋದಕ್ಕೆ ನಿಮಗೆ ಹಸಿ ತೆಂಗಿನಕಾಯಿ ತುರಿ, ಒಂದು 4 ಗೋಡಂಬಿ, 1 ಇಂಚಷ್ಟು ಶುಂಠಿ, 1-2-3 ಹಸಿಮೆಣ್ಸಿನ್ಕಾಯಿ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಹುರ್ಗಡ್ಲೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಸೋಂಪು, ಒಂದು 4 ಲವಂಗ, 1 ಇಂಚಷ್ಟು ಚಕ್ಕೆ, ಗಸಗಸೆ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ರನ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ, ಈರುಳ್ಳಿ ಒಗ್ಗರಣೆ ಮಾಡಿಬಿಟ್ಟು ನೀವು ಏನು ತರಕಾರಿ ಹೆಚ್ಕೊಂಡಿರ್ತೀರೋ ಅದು ಹಾಕ್ಕೊಳ್ಳಿ. ಇಲ್ಲಾಂದರೆ ಹೆಚ್ಚಿರೋವಂಥ ತರಕಾರಿನ 1 ವಿಷಲ್ ಕೂಗಿಸ್ಕೊಂಡು ಅದಾದ ನಂತರ ಒಗ್ಗರಣೆಗೆ ಖಾರ ಸೇರಿಸಿ ನೀವು ಬೇಯಿಸ್ಕೊಂಡಿರೋಂಥ ತರಕಾರಿನ ಆ್ಯಡ್ ಮಾಡಿ ಕುದಿಸ್ಕೊಂಡ್ರೆ ಸಾಗು ರೆಡಿ ಆಗುತ್ತೆ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ನೆಕ್ಸ್ಟ್ ಇಲ್ಲಿ ಚಟ್ನಿ ಕೂಡ ರೆಡಿಯಾಗಿದೆ ನೋಡ್ಬೋದು. ನಾನೀಗ ಟಿಫನ್ ರೆಡಿ ಮಾಡಿದ್ದೀನಿ. ಸೊ ಈ ಟಿಫನ್ ಬಂದು ನಾನು ಮಸಾಲೆ ದೋಸೆ ಟೈಪ್ ಕೂಡ ಮಾಡಿದ್ದೀನಿ, ಹಾಗೆ ಸೆಟ್ ದೋಸೆ ಕೂಡ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ನಮ್ಮತ್ತೆ ತಿಂಡಿಗೆ ಅಂತ ಕೊಬ್ಬರಿ ತುರ್ಕೊಡ್ತಾಯಿದ್ರು, ಹಸಿ ತೆಂಗಿನಕಾಯಿ. ನಾನು ಕಾಯಿ ತುರಿದ್ರೆ ಎಲ್ಲ ಬಿಟ್ಬಿಡ್ತೀನಿ ಚಿಪ್ಪಲ್ಲಿ. ಅತ್ತೆ ಬೈತಾ ಇರ್ತಾರೆ ವೇಸ್ಟ್ ಮಾಡ್ತೀಯಾ ಅಂತ. ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಒಂದೆಲಗದ ತಂಬುಳೆ ಮಾಡೋಣ ಅಂತ ಹೇಳಿ ನಮ್ಮ ಗಿಡದಲ್ಲೇ ಬೆಳೆದಿತ್ತು ಪಾಟಲ್ಲಿ. ಎಲೆಗಳನ್ನ ಕಿತ್ಕೊಂಬಂದಿದ್ವಿ. ಸೊ ಅದನ್ನು ತುಪ್ಪ ಹಾಕಿಬಿಟ್ಟು ಒಂದೆಲಗದ ಎಲೆಗಳು, ಜೀರಿಗೆ, ಕಾಳುಮೆಣಸು, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹುರ್ಕೊಂಡು ತುಪ್ಪದಲ್ಲಿ ಹುರ್ಕೋಬೇಕು. ಸೊ ಅದಕ್ಕೆ ಹಸಿ ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು ಇಷ್ಟನ್ನು ಆ್ಯಡ್ ಮಾಡಿ ಮಿಕ್ಸಿ ಮಾಡಿಕೊಂಡು ಸೊ ಇದಕ್ಕೆ ನೀವು ತುಪ್ಪದ ಒಗ್ಗರಣೆ ಅಥವಾ ಎಣ್ಣೆ ಯಾವುದಾದ್ರೂ ಆಯಿತು ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರಿಬೇವು ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಒಂದೆಲಗದ ತಂಬುಳಿ ರೆಡಿ ಆಗುತ್ತೆ. ಇದು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ಬುದ್ಧಿಶಕ್ತಿ ಜಾಸ್ತಿ ಬರುತ್ತೆ ಒಂದೆಲಗದ ಎಲೆಗಳು ತಿಂದರೆ ಅಂತ ಹೇಳ್ತಾರೆ. ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಅಂತ. ಹಾಗೆ ಮಧ್ಯಾಹ್ನ 1:30 ಆಗಿತ್ತು. ಮನೆ ಕೆಲಸ ಎಲ್ಲ ಮುಗಿಸಿ ಶಾಪಿಂಗ್ ಹೋಗೋಣ ಅಂತ ನಾನು ನನ್ನ ಕಿಟ್ಟಿ ಗ್ರೂಪಲ್ಲಿರೋವಂಥ ಫ್ರೆಂಡ್ಸು ಹೊರಟಿದ್ವಿ. ನನ್ನ ಕಿಟ್ಟಿ ಗ್ರೂಪಲ್ಲಿರೋವಂಥ ಸಿಂಚನ ಮತ್ತು ತೇಜು ಅಂತ ಹೇಳಿ ಅವ್ರ ಅತ್ತೆಯವ್ರ ಬರ್ಡೇ ಇತ್ತು. ಅವರು ಫಂಕ್ಷನ್ಗೆ ಇನ್ವೈಟ್ ಮಾಡಿದರು. ಹಾಗೆ ನಾವು ಕಿಟ್ಟಿ ಗ್ರೂಪಿಂದ ಏನಾದರೂ ಅವರಿಗೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿಬಿಟ್ಟು ಸಿಟಿ ಸೆಂಟರ್ ಮಾಲ್ಗೆ ಮೀನ್ಸ್ ಬೇರೆ ಸಿಟಿ ಸೆಂಟರ್ ಮಾಲ್ಗೆ ಹೊರಟ್ವಿ. ಮಳೆ ಶಿವಮೊಗ್ಗದಲ್ಲಿ ಹೆಂಗಿದೆ ಅಂದರೆ ಹೊರ್ಗಡೆ ಕಾಲಿಡೋಕ್ಕೆ ಆಗಲ್ಲ, ಅಷ್ಟು ಮಳೆ ಇದೆ. 20 ಡೇಸ್ ಆಯಿತು ಮಳೆ ಶುರುವಾಗಿ, ಸ್ವಲ್ಪನೂ ಕಡಿಮೆ ಆಗಿಲ್ಲ. 1 ವೀಕಿಂದ ಕಂಟಿನ್ಯೂಸ್ ಮಕ್ಕಳಿಗೆ ಸ್ಕೂಲ್ ರಜೆ ಕೊಟ್ಟಿದ್ದಾರೆ. ಸೊ ಬನ್ನಿ ಒಳಗಡೆ ಹೋಗೋಣ. ಮಾಲ್ ಒಳಗಡೆ ಹೋಗಿ ಏನು ಗಿಫ್ಟ್ ತೊಗೊಳ್ಳೋದು ಏನು ಅಂತ ನೋಡಿಬಿಟ್ಟು ಡಿಸೈಡ್ ಮಾಡೋಣ. ಅದೇ ರೀತಿ ಯಾವ ಥರ ಗಿಫ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದಾಗ ಸೊ ಅವ್ರಿಗೆ ಯೂಸ್ ಆಗೋ ಅಂಥದ್ದು ಏನಾದರೂ ಕೊಟ್ಟರೆ ಕಿಚನ್ ಐಟಮ್ಸು ಅಂತ ಹೇಳಿ ಯೋಚನೆ ಮಾಡಿಕೊಂಡು ಸ್ಪಾರಲ್ಲಿ ಏನಾದರೂ ಸಿಗ್ಬೋದಾ ಆ ಥರ ಅಂತ ಹೇಳಿ ನೋಡೋಕ್ಕೆ ಹೋಗೋಣ ಅಂತ
ಇದು ಬಂದು ಎಂಟ್ರಿ ಮಾಲ್ಗೆ. ನ್ಯೂ ಕಮರ್ಸ್ ಯಾರಾದರೂ ಅಂದರೆ ಬೇರೆ ಊರುಗಳಿಂದ ಬರೋ ಅಂಥವ್ರು ಇದ್ದರೆ ನೀವು ಇಲ್ಲಿಂದ ಎಂಟ್ರಿ ಇರುತ್ತೆ. ಮತ್ತು ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಇದೆ ಇಲ್ಲಿ ನಿಮಗೆ. ಸೊ ಇದೀಗ ನಾವು ಮಾಲ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಅಲ್ಲಿ ಕೆಫೆ ಕಾಫಿ ಬಾರ್ ಅಂತ ಸಿಗುತ್ತೆ. ಜೊತೆಗೆ ಶಾಪಿಂಗ್ ಮಾಡೋದಕ್ಕೆ ನಿಮಗೆ ಪ್ಯಾಂಟಲೂನ್ಸ್ ಅಂತ ಇದೆ, ಗೋ ಕಲರ್ಸ್ ಅಂತ ಇದೆ. ಇಲ್ಲೆಲ್ಲ ಬ್ರ್ಯಾಂಡೆಡ್ ಕ್ಲಾತ್ಸ್ ನಿಮಗೆ ಸಿಗುತ್ತೆ. ಅದೇ ರೀತಿ ನಿಮಗೆ ಕಾಫಿ ಲವರ್ಸ್ ಯಾರಾದರೂ ಆಗಿದ್ದರೆ ನೀವು ಇಲ್ಲಿ ಕಾಫಿ ಕುಡಿಬೋದು. ಅದೇ ರೀತಿ ಸ್ಟ್ರೈಟ್ ಬಂದರೆ ನೀವು ಸ್ಪಾರ್ಗೆ ಎಂಟ್ರಿ ಇದೆ. ಮತ್ತು ಅದರ ಪಕ್ಕದಲ್ಲೇ ನಿಮಗೆ ATM ಫೆಸಿಲಿಟಿ ಕೂಡ ಇದೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.